ಬಿಎಸ್ಪಿ ನ್ಯೂಸ್ಗೆ ಸ್ವಾಗತ. ಹೊಳಲ್ಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಶಾಸಕರಾದಂತಹ ಎವಿ ಉಮಾಪತಿಯವರು ನೂತನ ಪ್ರದೇಶ ಕಾಂಗ್ರೆಸ್ ಪಾರ್ಟಿಯ ಬಿಕೆ ಹರಿಪ್ರಸಾದ್ ಅವರ ಪದಗ್ರಹಣ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯುತ್ತಿದ್ದು, ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಮಾಜಿ ಶಾಸಕರಾದಂತಹ ಎವಿ ಉಮಾಪತಿಯವರು ಕರೆ ಕೊಟ್ಟರು. ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದ್ದು, ಇದೇ ಸಂದರ್ಭದಲ್ಲಿ ವೈಶಾಖ್ ಯಾದವ್, ರಾಜ್ಯ ಕಾಂಗ್ರೆಸ್ ಕಾರ್ಯದರ್ಶಿ ಸಣ್ಣಪಾಲೇಗೌಡರು, ಅಶೋಕ್, ವಕೀಲರಾದ ವೇದಮೂರ್ತಿ, ರಂಗಸ್ವಾಮಿ, ವಿನಯ್ ಕುಮಾರ್, ಕೊಡಗಹಳ್ಳಿ ಹಟ್ಟಿ, ಡುಮಿ ಚಿತ್ತಪ್ಪ ಯಾದವ್ ಹಾಗೂ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ನ ಕಾರ್ಯಕರ್ತರು ಸುರೇಶ್ ಅವನಟ್ಟಿ, ಚೇತನ್ ಕಣವೆಹಳ್ಳಿ, ಬಸವರಾಜ್ ಯಾದವ್ ಅಗ್ರಹಾರ ಈ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ್ ಕೆ. ಆಗಿದೆ, ಆದರೆ ಶಿಥಿಲಾಗೋದಕ್ಕೆ ನಾವು ಕಟ್ಟಿ ಬೆಳೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಅದರಿಂದ ನಾವು ನಾಳೆ 21ನೇ ತಾರೀಕು ಭಾನುವಾರ ಬೆಂಗಳೂರಿಗೆ ಅರಮನೆಯಲ್ಲಿ ನಡೀತಕ್ಕಂಥ ನಮ್ಮ ಬಿ ಕೆ ಹರಿಪ್ರಸಾದ್ ಅವರ ಆ ಒಂದು ಅಧಿಕಾರದ ಪದಗ್ರಹಣಕ್ಕೆ ಮತ್ತು ನಮ್ಮ ತಾಲೂಕಿನಿಂದ ಹೆಚ್ಚು ಜನಸಂಖ್ಯೆ ಹೋಗಬೇಕು. ಅಲ್ಲಿ ಎಲ್ಲ ನಮಗೆ ಎಷ್ಟು ಜನ ಬಂದಿದ್ದಾರೆ ಎಂಬುದು ಕೂಡ ಅವರಿಗೆ ಮನವರಿಕೆ ಆಗಬೇಕು. ಆ ರೀತಿಯಲ್ಲಿ ಹೊರಡಬೇಕು. ಯಾಕೆಂದರೆ ನಾವೆಲ್ಲ ಅನೇಕ ಸಾರಿ ಬೆಂಗಳೂರಿಗೆ ಹೋಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಅದರಿಂದ ನಾವು ಇಲ್ಲಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂದರೆ ನಮ್ಮ ತಾಲೂಕಿಂದ ಹೆಚ್ಚಿನ ಜನ ಹೋಗಬೇಕು ಅಂತಕ್ಕಂಥದ್ದು ನಾವು ಬಂದಿರತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ನಾಯಕರಲ್ಲಿ ಮನವಿ. ಇದು ಈ ಒಂದು ಕಾರ್ಯಕ್ರಮದ ಅಂಗವಾಗಿ. ಎರಡನೇದಾಗಿ ಇವತ್ತು SIR ಮತ ಪರಿಷ್ಕರಣೆ ಅದರಲ್ಲಿ ಭಾಳ ಎಚ್ಚರಿಕೆ ವಹಿಸಬೇಕು. ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅಲ್ಲಿ ಈ ಯಾವುದು ಅಲ್ಲ BJP ಮತ್ತು ಇದು SSನವರು ಎಲ್ಲಿ ಕಾಂಗ್ರೆಸ್ ಪಕ್ಷದ ಮತಗಳನ್ನು ತೆಗಿಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ. ಅದೊಂದು ಪಿತೂರಿ ನಡೀತಾ ಇದೆ. ಅದರಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಅವರವರ ಊರಿನಲ್ಲಿ ಮತಗಳನ್ನು ಸೇರಿಸ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇದು ಕಾಂಗ್ರೆಸ್ನವರ ಮತ ಅನ್ನೋದು ಗೊತ್ತಿರೋ ಅಂಥ ಜಾಗದಲ್ಲಿ ಅವರು ಷಡ್ಯಂತ್ರ ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡ್ದಂಗೆ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನು ಎಚ್ಚರ ವಹಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಇವತ್ತು ನಾವು ಈಗ ಅಧಿಕಾರ ನಮ್ಮಲ್ಲಿ ಇಲ್ಲದೇ ಇರ್ಬೋದು, ಆದರೆ ಪಕ್ಷ ನಮ್ಮದೇ ಇದೆ, ಅಧಿಕಾರ ನಮ್ಮದೇ ಇದೆ, ಮುಖ್ಯಮಂತ್ರಿಗಳು ನಮ್ಮವರು ಇದ್ದಾರೆ, ಮಂತ್ರಿಗಳು ನಮ್ಮವರೇ. ಇಲ್ಲಿ ಮಂತ್ರಿ ನಮ್ಮವರು ಆಗೋಕ್ಕೆ ಅವಕಾಶ ಇಲ್ಲ. BJPಯವರು ಶಾಸಕರು ಇರೋದ್ರಿಂದ ಯಾರೇ ಮಂತ್ರಿ ಇರಲಿ ನಮ್ಮ ಜಿಲ್ಲೆಗೆ ಒಬ್ಬರು ಹೊಸ ಮಂತ್ರಿಗಳು ಬರ್ತಾರೆ. ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಥವಾ ನಮ್ಮ ತಾಲೂಕಿನ ಜನರಿಗೆ ಯಾವುದೇ ಕಾರ್ಯಕ್ರಮ, ಕಷ್ಟ ಯಾವುದೇ ಬಂದರೂ ಕೂಡ, ಏನೇ ಸಮಸ್ಯೆ ಬಂದರೂ ಕೂಡ ನಾವು ಇವತ್ತು ಅವರಿಗೆ ಯಾವುದನ್ನು ಕೈ ಬಿಟ್ಟಿಲ್ಲ. ಆ ಎಲ್ಲ ಕಾರ್ಯಕರ್ತರ ಸಮಸ್ಯೆಗಳನ್ನು ನಾವು ಸ್ಪಂದಿಸಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಕಳೆದ 15 ವರ್ಷಗಳಿಂದಲೂ ಕೂಡ ನಾನು ಮಾಡ್ಕೊತ ಬಂದಿದ್ದೀನಿ. ನಾನು ಮಾಜಿ ಶಾಸಕನಾಗಿ ಅಧಿಕಾರ ಇಲ್ಲದಿದ್ದರೂ ಕೂಡ ನಮ್ಮ ಕಾರ್ಯಕರ್ತರನ್ನು ನಾವು ಯಾವತ್ತೂ ಕೈ ಬಿಟ್ಟಿಲ್ಲ. ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಅಥವಾ ನಮ್ಮ ತಾಲೂಕಿನ ಜನರನ್ನು, ಅವರ ಫ್ಯಾಮಿಲಿ ಸಮಸ್ಯೆ ಇರ್ಬೋದು, ಜಮೀನಿನ ಸಮಸ್ಯೆ ಇರ್ಬೋದು, ಸರ್ಕಾರದಲ್ಲಿ ಆಗ್ತಕ್ಕಂಥ ತೊಂದರೆಗಳಿರ್ಬೋದು, ಇವೆಲ್ಲವೂ ಕೂಡ ನಾವು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ನಾವೆಲ್ಲರಿಗೂ ಕೂಡ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಕೊಂಬಂದಿದ್ದೀನಿ ಅಂತಕ್ಕಂಥದ್ದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆಂದರೆ ನಾನು ಮಾಡ್ಕೊಂಬರ್ತಾ ಇರ್ತದ್ದು ಅದನ್ನು ಆ ಪರಿಹಾರ ಪಡೆದಿರ್ತಕ್ಕಂಥವ್ರಿಗೆ ಗೊತ್ತಿದೆ ನಾವೇನು ಮಾಡಿದ್ದೀವಿ ಅಂತಕ್ಕಂಥದ್ದು. ಅದರಿಂದ ನಮ್ಮ ಕಾರ್ಯಕರ್ತರು ಕೂಡ ನೀವೆಲ್ಲ ಅವತ್ತು ಸಿಪಾಯಿಗಳಿದ್ದಂಗಿದ್ರಿ, ಇವತ್ತು ಕೂಡ ನೀವು
ಬಾ ಯಶವಂತ್